ವಾಕ್ಯವನ್ನು ಸ್ವಾಮಿ ಧ್ಯಾನ ಮಾಡ್ಲಿಕ್ಕಾಗುವಂತೆ ಅಪ್ಪ ನಿನ್ನ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಿದಂತ ಅನೇಕ ಮಿಷನರಿಗಳ ಬಗ್ಗೆ ಕರ್ತನೆ ಧ್ಯಾನ ಮಾಡ್ಲಿಕ್ಕಾಗುವಂತೆ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಕರ್ತನೆ ಪುರಾತನ ಕಾಲದಲ್ಲಿಯೂ ಹಿರಿಯರ ಬಾಯಿಂದಲೂ ಪ್ರವಾದಿಗಳ ಬಾಯಿಂದಲೂ ವಿಧವಾಗಿ ಮಾತಾಡಿದ ದೇವರು ಈ ದಿನಮಾನಗಳಲ್ಲಿ ಅಪ್ಪ ನಿನ್ನ ಮಗನ ಮೂಲಕ ಕರ್ತನೆ ನೀವು ಮಾತನಾಡು. ಪ್ರಾರ್ಥನೆ ಯೇಸು ಮಿಷನರಿ ಪ್ರಾರ್ಥನೆ ಬೇಡಿಕೊಳ್ತೇವೆ ತಂದೆ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ದೇವರ ಸೇವಕರೇ ಮತ್ತು ಹಿರಿಯ ಬೋಧಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ನಾವು ಮೊಟ್ಟ ಮೊದಲನೇದಾಗಿ ಸತ್ಯವೇದದಲ್ಲಿ ಮೋಶನ ಕಂಡ 12ನೇ ಅಧ್ಯಾಯ 1ನೇ ವಚನವನ್ನು ಧ್ಯಾನ ಮಾಡಿಕೊಂಡು ನಾವು ಮುಂದಿನ ಭಾಗಕ್ಕೆ ನಾವು ಹೋಗೋಣ. 12ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೆ, ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳ 10ನೆಯ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದವರೊಂದಿಗೆ ಸೇರಿಕೊಂಡು ಜನಾಂಗಗಳ ಸಂಖ್ಯೆ ಪ್ರಕಾರ ಮರಿಗಳನ್ನು ತೆಗೆದುಕೊಳ್ಳಲಿ ಎಂಬುದಾಗಿ. ಈ ಮುಖ್ಯವಾದ ವಚನವನ್ನು ಓದುವಂತ ಉದ್ದೇಶವೇನೆಂದರೆ, ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶವನ್ನು ಸೇರಿದಾಗ ಅಲ್ಲಿ ಹುಳಿ ಇಲ್ಲದ ರೊಟ್ಟಿ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಇಲ್ಲಿ ದೇವರು ಮೋಶನೊಟ್ಟಿಗೆ ಆರೋನರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲರನ್ನು ಅನೇಕ ದೇಶಗಳವರೊಂದಿಗೆ ಹೋರಾಡಿ ಯುದ್ಧ ಮಾಡಿ ಅವರನ್ನು ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ಸೇರಿಸಿದಾಗ ಇಂಥ ಹಬ್ಬವನ್ನು ಆಚರಿಸ್ಬೇಕು ನೀವು ಎಂಬುದಾಗಿ ಅಲ್ಲಿ ಇಸ್ರಾಯೇಲರಿಗೆ ಕೆಲವು ಹಬ್ಬಗಳನ್ನು ನೇಮಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂತಂದ್ರೆ ಇದು ಹೋರಾಟದ ಸಂಖ್ಯೆ ಆಗಿರೋದ್ರಿಂದ ಅಲ್ಲಿ ಇಸ್ರಾಯೇಲರು ಮಾಡಬೇಕಾಗಿರುವಂತ ಹಬ್ಬವನ್ನು, ಅದರ ಒಂದು ಕ್ರಮವನ್ನು ದೇವರು ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಒಂದು ಸಮಯದಲ್ಲಿ ಒಬ್ಬ ಮಿಷನರಿ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪೋಪ್ ಜಾನ್ ಪಾಲ್ ಎಂಬುವರ ಇವರ ಒಂದು ಸೇವೆ ಬಗ್ಗೆ, ಇವರು ಮಾಡಿದಂತ ಒಂದು ಸಾಧನೆಗಳ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಇವರು ಹುಟ್ಟಿದಂತ ಸ್ಥಳ ಬಂದುಬಿಟ್ಟು ಪೋಲೆಂಡಿನ ಒಡವಯಸ್ಸಿನಲ್ಲಿ ಕಾರೋಲ್ ಜೋಸೆಫ್ ಒಜಿಟಲ್ ಜನಿಸಿದ ಜೋಸೆಫ್ ಜಾನ್ ಪಾಲ್ ಅವರು ಇವರು 1978ರಿಂದ 2005ರಲ್ಲಿ ಅವರ ಮರಣದವರೆಗೆ ರೋಮನ್ ಕ್ಯಾಥಲಿಕ್ ಚರ್ಚಿನ 264ನೇ ಪೋಪ್ ಆಗಿ ಸೇವೆ ಸಲ್ಲಿಸಿದರಂತೆ. ಇವರು ಇತಿಹಾಸದಲ್ಲಿ ಅತಿ ಉದ್ದವಾದ ಪೋಪ್ ಹುದ್ದೆಗಳಲ್ಲಿ ಒಂದಾದ ಅವರು ಪೋಪ್ ಹುದ್ದೆಯು ಮಾನವ ಘನತೆ, ಅಂತರಧರ್ಮೀಯ ಸಂವಾದ,
ಜಾಗತಿಕ ಸ್ವಾರ್ಥ ಬೋಧನೆ ಮತ್ತು ಕಮ್ಯುನಿಸ್ಟನಿಗೆ ದೃಢವಾದ ವಿರೋಧದ ಮೇಲೆ ಬಲವಾದ ಒಂದು ಒತ್ತು ನೀಡುತ್ತಂತೆ. ಇವರಿಗೆ ಈ 2014ರಲ್ಲಿ ಅವರನ್ನು ಸಂತರೆಂದು ಘೋಷಿಸಲಾಯಿತಂತೆ. ಈ ರೀತಿಯಾಗಿರುವಾಗ ಆರಂಭಿಕ ಜೀವನ ಮತ್ತು ಪ್ರತಿಕೂಲತೆ, ಇವರ ಒಂದು ಜನನ ಮತ್ತು ಆರಂಭಿಕ ಕಷ್ಟಗಳು. ಇವರು 1920ರಲ್ಲಿ ಪೋಲೆಂಡಿನಲ್ಲಿ ಜನಿಸಿದರು ಮತ್ತು ಸಾಮಾಜಿಕ ಆಕ್ರಮಣವು ಅವರ ವಿಶ್ವವಿದ್ಯಾಲಯವನ್ನು ಮುಚ್ಚಲು ಕಾರಣವಾದಾಗ ಅವರ ಶ್ರೇಷ್ಠ ಶೈಕ್ಷಣಿಕ ಪ್ರಯಾಣವು ಅಡ್ಡಿಪಡಿಸಿತು. ಅವರನ್ನು ಗಣಿಗಾರಿಕೆಯಾಗಿ ಹೆರಿಗೆ ಒತ್ತಾಯಿಸಿತು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತು ದೈವಿಕ ಕರೆ ಮತ್ತು ಆರೋಹಣ, ಆಧ್ಯಾತ್ಮಿಕ ಪ್ರಯಾಣ ಎಂಬುದಾಗಿ ನೋಡುವಾಗ ದೇವರ ಚಿತ್ತವನ್ನು ಪೂರೈಸುವಂತೆ ಕಾಣುವ ಪಾದ್ರಿಯಾಗಿ ಅವರು ದೀಕ್ಷೆಯನ್ನು ವಿವರಿಸುತ್ತದೆ. ಹಾಗೆ ಅಂತಿಮವಾಗಿ ಪೋಪ್ ಆಗಿ ಆಯ್ಕೆಯಾದರು. ಅವರು ಅವರ ದೊಡ್ಡ ಜವಾಬ್ದಾರಿ ಮತ್ತು ಐತಿಹಾಸಿಕ ಪ್ರಭಾವದ ಸ್ಥಾನಕ್ಕೆ ಏರಿಕೆಯನ್ನು ಗುರುತಿಸುತ್ತದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀವಿ, ಅವರು ಸುಧಾರಣಾ ಸಚಿವಾಲಯ ಮತ್ತು ಸಾಮಾಜಿಕ ವಕಾಲತ್ತು ಮಾಡಿದ್ರಂತೆ. ಅದರಲ್ಲಿ 1ನೇ ಭಾಗ ನೋಡುವಾಗ ಸಾಧನೆಗಳು ಮತ್ತು ಸುಧಾರಣೆಗಳು. ಸಾಧನೆ ಮತ್ತು ಸುಧಾರಣೆಗಳು ಎಂಬುದಾಗಿ ಅಂತ ನಾವು ಹೇಳುವಾಗ, ಅವರು ಮಾಡಿದಂತ ಸಾಧನೆಗಳು ಹೇಗಿರ್ತಪ್ಪ ಅಂದಾಗಿ ನೋಡುವಾಗ ನಾವು ನೋಡ್ತಾ ಇದೀವಿ, ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲವೊಂದು ಸುಧಾರಣೆಗಳು ಮತ್ತು ಸಾಧನೆಗಳು, ಕೆಲವೊಂದು ಸರ್ಕಾರದ ಸವಲತ್ತುಗಳ ವಿಷಯದಲ್ಲಿ ನಾನು ನೋಡ್ತಾ ಇದ್ದೀವಿ. ಹೇಗೆ ಇರ್ತಾವಂತಂದ್ರೆ, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕ ಅಪಘಾತ ಪರಿಹಾರ ಯೋಜನೆ, ಇಂಥ ಯೋಜನೆಗಳು ಇರ್ತಾವಲ್ಲ, ಇವನ್ನ ಅಲ್ಲಿರುವಂತ ಜನಗಳಿಗೆ ಅಲ್ಲಿರುವಂತ ತಾವು ವಾಸ ಮಾಡುವಂತ ಸ್ಥಳಗಳಲ್ಲಿ ಅನೇಕ ಜನರಿಗೆ ಇಂಥ ಒಂದು ಕಾನೂನು, ಇಂಥ ಒಂದು ಯೋಜನೆಗಳೊಂದಿಗೆ ಅವರನ್ನ ಎಚ್ಚರಪಡಿಸಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಹೋರಾಟವನ್ನು ಅವರು ಮಾಡ್ತಾ ಇರ್ತಾರ. ಪೋಪ್ ಜಾನ್ ಪಾಲ್ ಅವರು ಮಾಡ್ತಿರ್ತಾರ. ಆ ಸಾಧನೆಗಳು ಅನೇಕ ವಿಧವಾಗಿರ್ತಾವು. ಮತ್ತೆ ನಾವು ಇನ್ನೂ ನೋಡ್ತಾ ಇದ್ವಿ, ನಮ್ಮ ಕರ್ನಾಟಕದಲ್ಲಿ ನೋಡುವಾಗ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಯಕ್ರಮ, ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ, ಇಂಥವುಗಳು ನಮಗೆ ಕೆಲವೊಬ್ರಿಗೆ ಗೊತ್ತಿರಾಗಲ್ಲ. ಅಂಥ ವಿಷಯಗಳನ್ನು ಅವರು ಕಲಿತುಕೊಂಡು ಅಂಥ ವಿಷಯದಲ್ಲಿ ಅನೇಕ ಜನರಿಗೆ ಅದರಿಂದ ಬರುವಂತ ಆದಾಯವನ್ನು ಅದಕ್ಕೆ ಸಂಬಂಧಪಟ್ಟಂತ ಯೋಜನೆಗಳೊಂದಿಗೆ ಅವ್ರನ್ನ ನಡೆಸ್ತಾ ಇರ್ತಾರ. ನಾವು ಅನೇಕ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು 10 ಯೋಜನೆಗಳ ಮಾಹಿತಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂಬೇಡ್ಕರ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಹೇಳ್ತಾ ಇದಾರ, ಆಶಾದೀಪ ಯೋಜನೆ ಅಂತ ಹೇಳ್ತಾ ಇದಾರ, ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳು, ಮತ್ತು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಮತ್ತು ವ್ಯಾಪಾರಗಳು ಹಾಗೂ ಸ್ವಯಂ ಉದ್ಯೋಗಗಳಿಗೆ ರಾಷ್ಟ್ರೀಯ ಪಿಂಚಣಿ NPS ಟ್ರೇಡರ್ಸ್ ಯೋಜನೆ, ಇಂಥವುಗಳನ್ನು ನಾವು ನೋಡ್ತಾ ಇದೀವಿ. ಆ ರೀತಿಯ ಇರುವಂತ ಯೋಜನೆಗಳನ್ನು ಜನರಿಗೆ ಅಲ್ಲಿ ಅವರು ಕಲ್ಪಿಸಿಕೊಟ್ಟು ಒಂದು
ಸಾಧನೆಗಳು ಮತ್ತು ಸುಧಾರಣೆಗಳ ಬಗ್ಗೆ ಅವರು ಅನೇಕ ಒತ್ತು ಕೊಟ್ಟು ಅಲ್ಲಿ ಸೇವೆ ಸಲ್ಲಿಸುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ನೋಡ್ಬೋದು ಏನಂತಂದ್ರೆ ಇಲ್ಲಿ ಇವರ ಒಂದು ಆ ದೈಹಿಕ ಮತ್ತು ಕರೆ ಮತ್ತು ಹರವಣದಲ್ಲಿ ನೋಡ್ತಾ ಇದೀವಿ. ಅವರು ಚಿಕ್ಕವರು ಇರುವಾಗಲೇ, ಅವರು 20 ವರ್ಷ ಇರುವಾಗಲೇ ಅವರ ತಂದೆ, ತಾಯಿ ಮತ್ತು ಸಹೋದರರು ಕೂಡ ಕಳೆದುಕೊಂಡು ಬಿಡುತ್ತಾರೆ. ಅನಾಥರಾಗಿ ಇವರು ಜೀವಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸಾಮಾಜಿಕ ಸಮಸ್ಯೆಗಳು ಮತ್ತು ನೈತಿಕ ನಿಲುವು ಈ ರೀತಿಯಾಗಿರುವಂತ ಯೋಜನೆಗಳನ್ನು ಅವರು ಕೈಗೊಂಡು ನೀಡಿತಾರ. ಆರಂಭಿಕ ಜೀವನ ಮತ್ತು ರಚನೆ ಎಂಬುದಾಗಿ ನೋಡುವಾಗ ಅವರ ಜನನ ಹೇಗಿತ್ತೆಂಬುದಾಗಿ ನೋಡುವಾಗ ಮೇ 18, 1920 ಧರ್ಮಿಷ್ಠ ಕ್ಯಾಥಲಿಕ್ ಕುಟುಂಬದಲ್ಲಿ ಜನಿಸ್ತಾರೆ ಇವರು. ಇವರ ಮೊಟ್ಟ ಮೊದಲ ಹೆಸರು ಕಾರೋಲ್. ಇವರು 20ನೇ ವಯಸ್ಸಿಗೆ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ವೈಯಕ್ತಿಕ ನಷ್ಟಗಳ ಹೊರತಾಗಿಯೂ ಅವರ ನಂಬಿಕೆ ಗಾಢವಾಗಿತ್ತು ಎಂಬುದಾಗಿ. ತಂದೆ ತಾಯಿಗಳನ್ನು, ಸಹೋದರನ್ನು ಕಳ್ಕೊಂಡ್ರು ಕೂಡ ಅವರ ನಂಬಿಕೆ ಬಹಳ ದೊಡ್ಡದಾಗಿತ್ತು. ಹಂಗಾಗಿ ಅವರು ಒಂದು ಸೇವೆಯಲ್ಲಿ ಮುಂದುವರೆದರು. ಮತ್ತು ಇನ್ನೊಂದು ಏನಂತಂದ್ರೆ, ಅವರು ಶಿಕ್ಷಣ ಮತ್ತು ಪೌರೋಹಿತ್ಯ 2ನೇ ಮಹಾಯುದ್ಧದಿಂದ ಅವರ ಅಧ್ಯಯನಕ್ಕೆ ಅಡ್ಡಿಯಾದ ನಂತರ ಅವರು ಕ್ವಾರಿಯಲ್ಲಿ ಕೆಲಸ ಮಾಡುವಾಗ ರಹಸ್ಯ ಸೆಮಿನರಿ ತರಬೇತಿಯನ್ನು ಪಡೆದರಂತೆ. 1946 ಅವರನ್ನು ಪಾದ್ರಿಯನ್ನಾಗಿ ನೇಮಿಸಲಾಯಿತು ಎಂಬುದಾಗಿ ನೋಡ್ತಾ ಇದ್ದೀವಿ. ಇವರು ತಂದೆ ತಾಯಿ ಕಳೆದುಕೊಂಡ್ರು ಕೂಡ, ಯಾರು ಇಲ್ಲದ್ರು ಕೂಡ ಒಂದು ರಹಸ್ಯ ಸೆಮಿನರಿ ತರಬೇತಿಯನ್ನು ಹೊಂದಿ ನಾವು ದೇವರಿಗಾಗಿ ಏನಾದರೂ ಮಾಡ್ಬೇಕೆಂಬುದಾಗಿ ಅವರು ಒಂದು ಹಠದಿಂದ, ಛಲದಿಂದ ಸೇವೆಯನ್ನು ಸಲ್ಲಿಸುವಾಗ ಅವರು ಮುಂದಿನ ದಿನಮಾನಗಳಲ್ಲಿ ಒಬ್ಬ ಪಾದ್ರಿಯಾಗಿ ನೇಮಕಗೊಳ್ಳುತ್ತಾರೆ. ಮತ್ತು ಅವರಿಗೆ ಪೋಪ್ಸ್ಗೆ ಪ್ರಯಾಣ ಎಂಬುದಾಗಿ ನೋಡ್ತಾ ಇದ್ದೀವಿ. ಕಾರೋಲ್ ವೊಜಿಟೆಲ್ ಎಂಬುವರು 1964 ಕ್ರಾಕೋವನ ಆರ್ಚ್ ಬಿಷಪ್ ಆದರು ಮತ್ತು ನಂತರ 1967 ಕಾರ್ಡಿನಲ್ ಆದರಂತೆ ಅವರು. ಈ ರೀತಿಯಾಗಿರುವಾಗ ಪೋಪ್ ಎಂಬುದಾಗಿ ನೋಡುವಾಗ ಪಾದ್ರಿ ಎಂಬುದಾಗಿ ನೋಡುವಾಗ ಅದರ ಅರ್ಥ ಪೂಜಾರಿ, ಅರ್ಚಕ, ಪುರೋಹಿತರು, ಯಾಜಕರು ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಆರ್ಚ್ ಬಿಷಪ್ ಅಂತ ಬಂದಾಗ ಅವರಿಗೆ ಕ್ರೈಸ್ತ ಪ್ರಧಾನ ಗುರುಗಳು ಎಂಬುದಾಗಿ ಕರೆಯಲ್ಪಡ್ತೈತಿ. ಮತ್ತೆ ಅವರಿಗೆ 1967 ಕಾರ್ಡಿನಲ್ ಅಂದರೆ ಗಣ್ಯರು ಎಂದರ್ಥ. ಇವರನ್ನು ರೋಮನ್ ಕ್ಯಾಥಲಿಕ್ ಪೋಪ್ಗಳು ಅವರು ಇವರನ್ನು ನೇಮಕಗೊಳಿಸುವಂತ ಒಂದು ಸೇವೆ ಆಗಿರುತ್ತೈತಿ. ಪೋಪ್ ಆಗಿ ಅವರು ಆಯ್ಕೆಯಾದರು. ಯಾವಾಗಂತಂದ್ರೆ 1978 ಒಟ್ಟು ಅವರಿಗೆ 85 ವರ್ಷಗಳು. ಮತ್ತು 85 ವರ್ಷಗಳು ಅವರು ಬದುಕಿ ಈ ಲೋಕದಲ್ಲಿ ಸೇವೆ ಮಾಡಿ ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾರ. ಅವರಿಗೆ ಮುಖ್ಯವಾಗಿ ನಾವು ಅವರಿಗೆ ಒಂದು ಸಂತರೆಂಬ ಹೆಸರು ಬಂದಿದ್ದು 2014 ಈ ರೀತಿಯಾಗಿ ಅವರ ಒಂದು
ಸೇವೆ ಇರ್ತೈತಿ. ಅವರು ಮುಖ್ಯವಾದ ಒಂದು ಇಷ್ಟೆಲ್ಲ ಸೇವೆಯನ್ನು ಅವರು ಮಾಡುವಾಗ ಅವರಿಗೆ ಒಂದು ಸತ್ಯವೇದದಲ್ಲಿ ಒಂದು ವಚನವನ್ನು ಆಳವಾಗಿ ಅವರು ಧ್ಯಾನ ಮಾಡಿ ಆ ಆ ವಚನದ ಮೂಲಕ ಅವರು ಈ ಒಂದು ಸೇವೆಯನ್ನು ಮಾಡಿದರೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಏನೆಂಬುದಾಗಿ ನೋಡುವಾಗ 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ. ಅಪೊಸ್ತಲ ಪೌಲರು ಹೇಳ್ತಾ ಇದಾರ ತಿಮೋಥನಿಗೆ, ನೋಡು ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ ಎಂಬುದಾಗಿ ತಿಮೋಥನಿಗೆ ಹೇಳ್ತಾ ಇದಾರ. ಈ ವಚನವನ್ನು ಅವರು ಆಧಾರದಲ್ಲಿಟ್ಟುಕೊಂಡು ಇಂಥ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಆತ್ಮನ ಬಲದಿಂದ ದೇವರ ಶಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದರೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. 1 ಕೊರಿಂಥ 9ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತಾ ಇದೀವಿ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತು ಇಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಎಂಬುದಾಗಿ ಕೊರಿಂಥದವರಿಗೆ ಪೌಲನು ಹೀಗೆ ಹೇಳ್ತಾ ಇದ್ದಾನ. ನಾವು ಓಡಬೇಕಾಗಿರುವಂಥದ್ದು, ನಾವು ಗೆಲ್ಲಬೇಕಾಗಿರುವಂಥದ್ದು ಏನೆಂಬುದಾಗಿ ನೋಡುವಾಗ ನಾವು ಗೆಲ್ಲುತ್ತವೇ ಇಲ್ಲ, ನಮ್ಗೆ ಗೆಲುವು ಸಿಗ್ತೈತೆ ಇಲ್ಲ ಅಂತ ಓಡುವಂಥದ್ದಲ್ಲ. ಅವರಂತೆ ನಾನು ಕೂಡ ಗೆಲ್ಲಬೇಕು, ಅವರಂತೆ ನಾನು ಸಾಧನೆಯನ್ನು ಮಾಡಬೇಕೆಂಬುದಾಗಿ ಒಂದು ಗುರಿ ಗೊತ್ತು ಇಟ್ಟುಕೊಂಡು ಓಡಬೇಕೆಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲರು ನಮಗೆ ಹೇಳ್ತಾ ಇದಾರೆ. ಅದೇ ರೀತಿ 2ನೇ ಕೊರಿಂಥದವರಿಗೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತಾ ಇದೀವಿ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಆಗಿವೆ ಎಂಬುದಾಗಿ ನೋಡ್ತಾ ಇದ್ದೀವಿ. ನಾವು ಉಪಯೋಗ ಮಾಡುವಂತ ಆಯುಧಗಳು ಲೋಕ ಸಂಬಂಧಗಳಲ್ಲ, ಬಿಲ್ಲು, ಕತ್ತಿ, ಬಾಣಗಳು, ಬಾಂಬುಗಳಲ್ಲ. ಅವು ಹೇಗಿರ್ಬೇಕಂತಂದ್ರೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದವುಗಳು, ಕೋಟೆ ಕೊತ್ತಲುಗಳು. ಅಂದ್ರೆ ನಾವು ಪ್ರಾರ್ಥನೆಯಲ್ಲಿಯೂ ಆತ್ಮಿಕತೆಯಲ್ಲಿಯೂ ಸತ್ಯದಲ್ಲಿಯೂ ನ್ಯಾಯದಲ್ಲಿಯೂ ನೀತಿಗಳಲ್ಲಿಯೂ ನಾವು ನಡೆಯುವವರಾಗಿರ್ಬೇಕು. ಹೀಗಿರುವುದರಿಂದ ನಾವು ಮಾಡುವಂತ ಕೆಲಸಗಳು, ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಗೆಲ್ಲುವುದಕ್ಕೆ, ಅದರಿಂದ ನಾವು ಯಶಸ್ಸು ಕಾಣುವುದಕ್ಕೆ ಸಾಧ್ಯವಾಗ್ತೈತೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 1ನೇ ತಿಮೋಥಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತಾ ಇದ್ವಿ, ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದೀವಿ ಇಲ್ಲಿ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ ಎಂಬುದಾಗಿ ತಿಮೋಥಿಯನಿಗೆ ಎಚ್ಚರಿಸ್ತಾ ಇದ್ದಾರೆ. ಪೌಲನು ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಾವು ಓಡ್ತಾ ಇರ್ತೀವಿ, ನಾವು ಮಾಡ್ತಾ ಇರ್ತೀವಿ ಕೆಲಸ ಕಾರ್ಯಗಳನ್ನು, ಸೇವೆಯನ್ನು. ಆದರೆ ಕ್ರಿಸ್ತನ ನಂಬಿಕೆ ಉಳ್ಳವರು ಮಾಡಿದಂತೆ ನಾವು ಮಾಡಬೇಕು. ಅದು ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕೆಂಬುದಾಗಿ
ಇಂಥ ವಚನಗಳನ್ನು, ಇಂಥ ಒಂದು ಜೀವಳ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಈ ಪೋಪ್ ಜಾನ್ ಪಾಲ್ ಅವರು ಸೇವೆ ಸಲ್ಲಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವರು ಇನ್ನೊಂದು ಏನಂತಂದ್ರೆ, ಪರಂಪರೆ ಮತ್ತು ಪ್ರತಿಫಲ ಸವಾಲು ಎಂಬುದಾಗಿ ನೋಡುವಾಗ, ನಿರಂತರ ಪ್ರಭಾವ ಮತ್ತು ಕ್ಯಾಥಲಿಕ್ ಚರ್ಚಿನ ಮುಖ್ಯಸ್ಥರಾಗಿ ಮಾತ್ರವಲ್ಲದೆ ಪರಿವರ್ತಕ ಆಧ್ಯಾತ್ಮಿಕ ನಾಯಕರಾಗಿಯೂ ಸ್ಮರಿಸಲಾಗುತ್ತದೆ. ಮತ್ತು ಅವರ ಜೀವನ ಮತ್ತು ಕೆಲಸವು ನೈತಿಕ ನಾಯಕತ್ವಕ್ಕೆ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ಕಲ್ಪನೆಯನ್ನು ನಿರೂಪಣೆಯು ಒತ್ತಿ ಹೇಳುತ್ತದೆ. ಕ್ರಮಕ್ಕಾಗಿ ಕರೆ ನೇರ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರಿಯರೇ, ನೀವು ನಿಮ್ಮ ಕಚೇರಿಯನ್ನು ಇತರರ ಪ್ರಯೋಜನಕ್ಕಾಗಿ ಬಳಸುತ್ತೀರಾ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರ ಒಂದು ಕ್ರಮ, ಈ ಶಿಸ್ತು ಮತ್ತು ಇವರ ಒಂದು ಧೈರ್ಯ, ಇವ್ರಿಗಿರುವಂತ ಒಂದು ಹೋರಾಟ, ಎಂತೆಂಥ ಸಮಸ್ಯೆಗಳು ಬಂದ್ರು ಕೂಡ ಇವರು ದೇವರ ಸಮ್ಮುಖದಲ್ಲಿ ಬಲವಾದಂತ ಸೇವೆಯನ್ನು ಮಾಡಿ ಅವರಿಗೆ ಅನೇಕ ಪದವಿಗಳನ್ನು ಇಲ್ಲಿ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಆಗ್ಲೇ ನಾವು ಹೇಳಿದ ಹಾಗೆ ಅವರಿಗೆ ಕೆಲವೊಂದು ಪದವಿಗಳು ಬಂದಿರುವಂತದ್ದನ್ನ ನೋಡ್ತೀವಿ. ಅವರು ಪೋಪ್ ಮತ್ತು ಪಾದ್ರಿಗಳಾದರು, ಮತ್ತು ಪೋಪ್ಗಳಾದರು, ಮತ್ತು ಅರ್ಚಾಭಿಷೇಕ ಅರ್ಚ ಬಿಷಪ್ ಎಂಬುದಾಗಿ ಅವ್ರನ್ನ ಕರಿತಿದಾರ, ಮತ್ತು ಕಾರ್ಡಿನಲ್ ಎಂಬುದಾಗಿ ಅವ್ರನ್ನ ಕರೀತಾರ. ಈ ರೀತಿಯಾಗಿ ಅವರು ಈ ಲೋಕದಲ್ಲಿ ಇಂತಿಂಥ ಕಾರ್ಯಗಳನ್ನು ಮಾಡಿ ದೇವರ ಸಮ್ಮುಖದಲ್ಲಿ ಅವರು ಸಾಕ್ಷಿಯಾಗಿ ಜೀವಿಸಿ ಅನೇಕರಿಗೆ ಮಾದರಿಯಾಗಿ ಒಂದು ಕ್ರಿಸ್ತನಿಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿರುವಾಗ ದೇವರು ಕೂಡ ನಾವು ನಮ್ಮ ಓಟವನ್ನು, ಎಷ್ಟೇ ಕಷ್ಟಗಳು ಎಷ್ಟೇ ಸಂಕಟಗಳು ಬಂದಾಗಲೂ ಕೂಡ ನಮ್ಮ ಓಟವನ್ನು ಗುರಿ ಇಟ್ಟುಕೊಂಡು ನಾವು ಓಡೋಣ, ಕ್ರಿಸ್ತ ನಂಬಿಕೆಯಲ್ಲಿ ನಾವು ಜೀವಿಸೋಣ, ಕ್ರಿಸ್ತನ ಮಾದರಿಯಲ್ಲಿ ನಾವು ನಡೆಯೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಇದುವರೆಗೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡ್ಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಪೋಪ್ ಜಾನ್ ಪಾಲ್ ಅವರ ಒಂದು ಸೇವೆಯನ್ನು, ಅವರ ಮಾಡಿದಂತ ಸಾಧನೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಮೆಲುಕು ಹಾಕಿದ್ದೇವೆ ಕರ್ತನೆ. ಇನ್ನು ಅನೇಕ ಸೇವಕರ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು, ಅವರ ಹಾದಿಯಲ್ಲಿ ನಾವು ನಡಿಬೇಕು ಕರ್ತನೆ. ಅವರಿಗೆ ನೀನು ಸಹಾಯ ಮಾಡಿದ ಹಾಗೇನೆ ನಮಗೂ ಕೂಡ ನೀನು ಸಹಾಯ ಮಾಡು. ಮುಂದಿನ ದಿನಮಾನಗಳಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಸೇವೆಯಲ್ಲಿ ಅನೇಕ ತರವಾದಂತ ಸೇವೆಯಲ್ಲಿ ನಮ್ಮನ್ನು ನಡೆಸ್ರಿ ಸ್ವಾಮಿ. ಅಪ್ಪ, ಇಲ್ಲಿ ಪಾಲ್ಗೊಂಡಿರುವಂತ ಎಲ್ಲಾ ನಿನ್ನ ಸೇವಕರುಗಳನ್ನು ಕರ್ತನೆ, ನಿನ್ನ ಅಪ್ಪ ಸಭೆ ಹಿರಿಯರನ್ನು ಕರ್ತನೆ ಸ್ವಾಮಿ ಆಶೀರ್ವಾದ ಮಾಡ್ರಿ. ಮತ್ತು ಕರ್ತನೆ ನಿನ್ನ ಭಕ್ತರನ್ನು ಸ್ವಾಮಿ ಆಶೀರ್ವಾದ ಮಾಡ್ರಿ. ಅವ್ರಿಗೆ ಬೇಕಾಗಿರುವಂತ ಆತ್ಮನ ವರದಾನಗಳನ್ನು ತುಂಬಿಸಿ, ಈ ಲೋಕದಲ್ಲಿ ಸ್ವಾಮಿ ಕಷ್ಟ ಸಂಕಟಗಳು ಉಂಟು, ಅದರ ಮಧ್ಯದಲ್ಲಿ ಸ್ವಾಮಿ ನಾವು ಜೀವಿಸಲಿಕ್ಕೆ ನಮಗೆ ಬೇಕಾಗಿರುವಂತ ಆತ್ಮನ ಬಲವನ್ನು ನೀಡು ಸ್ವಾಮಿ. ಕರ್ತನೆ, ನಮ್ಮ ಇರುವಂತ ದೈವ ಸೇವಕರುಗಳನ್ನು, ಕುಟುಂಬವನ್ನು, ಕುಟುಂಬದಲ್ಲಿರುವಂತ ಮಕ್ಕಳ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ನಾವು ಅಪ್ಪ ಗುರಿ ಗೊತ್ತು ಇಟ್ಟುಕೊಂಡು ಜೀವಿಸುವುದಕ್ಕೆ ಬೇಕಾಗಿರುವಂತ ಆತ್ಮನ ವರದಾನಗಳನ್ನು ನಮ್ಮನ್ನು ತುಂಬಿಸಿ ನಡೆಸಿರಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಭು ಗುರು ಒಡೆಯನಾಗಿರುವಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೇವೆ ನನ್ನ ಪರಲೋಕದ ತಂದೆಯೇ. ಆಮೆನ್.